ಗುರುದೇವ್, ಮಕರ ರಾಶಿಯವರಿಗೆ ಗುರುವಿನ ಸಂಚಾರದಿಂದಾಗಿ ಯಾವ ರೀತಿಯ ಫಲಾನುಫಲಗಳು ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು? 7ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಾ ಇರೋದ್ರಿಂದ ಮದುವೆ ಯೋಗಗಳಿಂದ ಹಿಡಿದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿರುವವರಿಗೆ ಅತ್ಯಂತ ಶುಭದಾಯಕ ಫಲಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತದ್ದು ಇರುತ್ತೆ. ಇದರ ಬಗ್ಗೆ ಪೂರ್ಣವಾಗಿರುವಂತಹ ಮಾಹಿತಿ, ಗುರುಬಲ ಅಂದ್ರೆ ಏನು, ಗುರುಬಲ ಯಾಕೆ ಬೇಕು, ಗುರುಬಲ ಬರೋದ್ರಿಂದ ನಿಮಗೆ ಯಾವ ರೀತಿ ಲಾಭಗಳಾಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿರುವಂತಹವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಪೂರ್ಣವಾದ ಗುರು ಗೋಚಾರ ಫಲದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ರಾಶಿಗೆ ಗುರುಬಲ ಬರುತ್ತಾ ಅಥವಾ ಗುರುಬಲ ಬರೋದ್ರಿಂದ ಉಪಯೋಗ ಆಗೋದಾದ್ರೂ ಏನು, ನಮಗೇನಾದ್ರೂ ಒಳ್ಳೇದಾಗುತ್ತಾ? ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬಹುತೇಕ ಜನರನ್ನ ಕಾಡ್ತಾ ಇರುತ್ತೆ. ಖಂಡಿತವಾಗ್ಲೂ ಈ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡೋಣ. ಹಾಗೆ ಈ ಗುರು ಅಂತಕ್ಕಂತ ಗ್ರಹ ಏನಿದೆ, ಬೃಹಸ್ಪತಿ ಅಂತಾನು ಹೇಳ್ತಾರೆ. ಇವತ್ತಿಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಈ ಸಂಚಾರ ಮಾಡಿದಾಗ ಮಿಥುನ, ಮೀನ, ಮಕರ, ವೃಶ್ಚಿಕ ರಾಶಿ ಗುರು ಬಲ ಅಂತಕ್ಕಂಥದ್ದು ಬರುತ್ತೆ. ಇದು ಗುರುವಿನ ಉಚ್ಚ ಸ್ಥಾನ. ಅಂದ್ರೆ ಕರ್ಕಾಟಕ ರಾಶಿ ಏನಿದೆ ಗುರುವಿನ ಉಚ್ಚ ಸ್ಥಾನ ಆಗುತ್ತೆ. ಉಚ್ಚ ಸ್ಥಾನ ಅಂದ್ರೆ ಗುರು ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ರಿಸಲ್ಟ್ ಗಳನ್ನ ನಮಗೆ ನೀಡುತ್ತಾನೆ ಅಂತಕ್ಕಂಥ ಮಾತನ್ನ ಹೇಳಬಹುದು. ಹಾಗೆ ಈ ಗುರು ಕರ್ಕಾಟಕ ರಾಶಿಯಲ್ಲಿ ಯಾವತ್ತಿನವರೆಗೂ ಇರ್ತಾನಂದ್ರೆ ನವೆಂಬರ್ 1ನೇ ತಾರೀಕಿನವರೆಗೂ ಇರುವಂತದ್ದು ಮಾತ್ರ. ಅಲ್ಲಿಂದ ಸಿಂಹ ರಾಶಿಯ ಪ್ರವೇಶವನ್ನ ಮಾಡ್ತಾನೆ ಗುರು. ಅದಾದ ನಂತರದಲ್ಲಿ ಈ ಸಿಂಹ ರಾಶಿಯ ಪ್ರವೇಶ ಮಾಡಿದಾಗ ಕಟಕ, ಮೇಷ, ಕುಂಭ ಮತ್ತು ಧನುರ್ರಾಶಿಯವರೆಗೆ ಗುರುಬಲ ಅನ್ನೋದು ಬರುತ್ತೆ. ಹಾಗಾದ್ರೆ ಯಾವ ಟೈಮಲ್ಲಿ ಯಾವ ರಾಶಿಯವರೆಗೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋದಾಯ್ತು ಅಂದ್ರೆ ಈ ಒಂದು ಸಂಚಾರ ಸಿಂಹ ರಾಶಿಯಲ್ಲಿ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಮತ್ತೆ ಅದರ ಬದಲಾವಣೆ ಆಗುತ್ತೆ. 2027 ಜನವರಿ 25ಕ್ಕೆ ಮತ್ತೆ ಕರ್ಕಾಟಕ ರಾಶಿಗೆ ಹಿಂಚಲನೆ ವಕ್ರವಾಗಿ ಬರುವಂತದ್ದಿರುತ್ತೆ. ಹಾಗಾಗಿ ಈ ಒಂದು ಸಂಚಾರ ಫಲಗಳು ಅಂದ್ರೆ ಯೂಶುವಲಿ ಈ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 12 ತಿಂಗಳುಗಳ ಕಾಲ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಇಲ್ಲಿ ಗುರು ಮುಂದೆ ಹಿಂದೆ ಹೋಗುವಂತ ಒಂದು ಚಲನವಲನವನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ಇದರಿಂದಾಗಿ ಯಾವ ಯಾವ ರಾಶಿಗೆ ಯಾವ ರೀತಿ ಪರಿಣಾಮ ಅಂತ ಹೇಳುವಂತದ್ದನ್ನ ಮೂಲವಾಗಿ ತಿಳ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಗುರುವಿನ ಬಲ ಅಂದ್ರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇರುತ್ತೆ ನಿಮಗೆ. ಎಲ್ರಿಗೂ ಕೂಡ ಗುರುಬಲ ಅನ್ನೋದು ಬೇಕು. ಆದ್ರೆ ಗುರುಬಲ ಅಂದ್ರೆ ಏನು ಅಂತ ಹೇಳಿ ಬಹುತೇಕ ಜನರಿಗೆ ಗೊತ್ತೇ ಇರೋದಿಲ್ಲ. ಗುರುಬಲ ಇದ್ದಾಗ ಏನಾಗುತ್ತೆ, ಏನು ಉಪಯೋಗಪ್ಪ ಗುರುಬಲದ್ದು, ನನ್ನ ಜೀವನದಲ್ಲಿ ಅದೇ ತರ ಇದೆಯಲ್ಲಪ್ಪ, ಗುರುಬಲ ಇದ್ದಾಗ ಏನು ಉಪಯೋಗ? ಈ ರೀತಿ ಪ್ರಶ್ನೆಗಳು ಬಹುತೇಕ ಜನರ ಮನಸ್ಸಲ್ಲಿ ಬರುವಂತದ್ದು ಸಹಜ. ಓಕೆ, ಮನುಷ್ಯನಿಗೆ ಒಂದು ಗುರಿ ಜೊತೆಗೆ ಒಂದು ಗುರು ಅನ್ನೋದು ಇರಬೇಕು ಜೀವನದಲ್ಲಿ. ಯಾವುದೇ ಒಬ್ಬ ವ್ಯಕ್ತಿಗಾದ್ರೂ ಕೂಡ ಒಂದು ಗೋಲ್ ಅನ್ನೋದಿರಬೇಕು. ಜೊತೆಗೆ ಒಬ್ಬ ಒಳ್ಳೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಗುರುವಿನ ಅನುಗ್ರಹ ಇರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಶುಭ ಕಾರ್ಯ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ. ಮನೆಯಲ್ಲಿ ಅನೇಕ ಶುಭ ಕಾರ್ಯಗಳು ನಡೀತಾ ಇರ್ತದೆ. ಕೆಲವು ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಗುರು ಅಂತಕ್ಕಂಥದ್ದು ಬರ್ತದೆ. ಯಾಕೆ ಅಂದ್ರೆ ಗುರು ಬಲ ಅಂತ ಹೇಳಿ ಇರುವಾಗ ಯಾವುದೇ ಶುಭ ಸಮಾರಂಭವನ್ನ ನೀವು ಕೈಗೊಂಡಾಗ ನಿರ್ವಿಘ್ನವಾಗಿ ಆ ಒಂದು ಕಾರ್ಯಕ್ರಮ ಮುಗಿದೋಗುತ್ತೆ. ಅಂದ್ರೆ ಯಾವುದೇ ಗದ್ದಲ ಗಲಾಟೆ, ಯಾವುದೇ ಒಂದು ಗೋಜಲಿಗೆ ಹೋಗದೆ ಖಂಡಿತವಾಗ್ಲೂ ಶುಭದಾಯಕವಾಗಿ ಆ ಕಾರ್ಯಕ್ರಮ ಮುಗಿದು ಹೋಗುವಂಥದ್ದು. ಒಂದು ಮದುವೆ ಸೆಟ್ ಆಗಿರುತ್ತೆ, ನೀವು ಯೋಚನೆ ಮಾಡಿದ್ರೆ ಅಷ್ಟು ಬೇಗ ಒಂದು ಕಂಕಣ ಭಾಗ್ಯ ಅನ್ನೋದು ಕೂಡು ಬರುತ್ತೆ, ಮದುವೆನೂ ಆಗುತ್ತೆ, ಎಲ್ಲ ರೀತಿಲೂ ಚೆನ್ನಾಗಾಗತ್ತೆ. ಇದು ಗುರುಬಲ ಇದ್ದಾಗ ಮಾತ್ರ ಆಗುವಂಥದ್ದು. ಇನ್ನ ಒಂದು ಮನೆ ಕಟ್ಟುವಂತಹ ಯೋಗ, ಮನೆ ಒಂದು ಗೃಹ ಪ್ರವೇಶ ಮಾಡುವಂತಹ ಯೋಗ ಎಲ್ಲವೂ ಬರಲಿಕ್ಕೆ ಈ ಗುರುವಿನ ಸಂಚಾರ, ಗುರುವಿನ ಬಲ ಅಂತಕ್ಕಂಥದ್ದು ಬಹುತೇಕ ಮುಖ್ಯ ಆಗುತ್ತೆ. ಅದರಿಂದಾಗಿ ಯಾವುದೇ ಒಂದು ವಿಘ್ನವಿಲ್ಲದೆ ಕೆಲಸ ಕಾರ್ಯಗಳಾಗುವಂಥದ್ದು. ಗುರುಬಲ ಇಲ್ಲ ಅಂದ್ರೆ ಏನಾಗುತ್ತೆ? ಹಾಗಾದ್ರೆ ಗುರುವಿನ ಒಂದು ಅನುಗ್ರಹವೇ ಇಲ್ಲ ಅಂದ್ರೆ ಏನಾಗುತ್ತೆ? ಅಥವಾ ಗೋಚಾರ ಫಲದಲ್ಲಿ ಗುರು ನಮ್ಮ ರಾಶಿಗೆ ಲಗ್ನಕ್ಕೆ ಒಂದು ಬಲವನ್ನ ಕೊಡ್ತಾ ಇಲ್ಲ ಅಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಅದಕ್ಕೆ ಬಹಳ ವಿಶೇಷವಾಗಿರೋ ಪರಿಹಾರಗಳಿರುತ್ತೆ.
ಗುರು ಬಲ ಇಲ್ಲ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ, ಒಂದು ಮದುವೆ ಅಂತಕ್ಕಂಥದ್ದು ಸೆಟ್ ಆಗಿರುತ್ತೆ, ನೂರಾರು ಕಾರಣಗಳಿಂದ ಆ ಮದುವೆ ನಿಂತು ಹೋಗುವ ಪರಿಸ್ಥಿತಿವರೆಗೂ ಕೂಡ ಬಂದು ಬಿಡ್ಬೋದು. ಇನ್ನೊಂದು ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳಿ ದಿನ ಎಲ್ಲ ನಿರ್ಧಾರ ಮಾಡಿರ್ತೀರಿ, ಗುರುಬಲ ಇರೋದಿಲ್ಲ, ಆ ಒಂದು ಡೇಟ್ಗೆ ಸರಿಯಾಗಿ ಮನೆ ಕಂಪ್ಲೀಷನ್ ಆಗೋದಿಲ್ಲ, ಅಥವಾ ಸೂತಕದಂತಹ ಒಂದಷ್ಟು ಕಾರ್ಯಗಳು ಬಂದು ಆ ಡೇಟ್ ಮುಂದೆ ಹೋಗುವಂತಹ ಸಾಧ್ಯತೆ ಕೂಡ ಗುರುಬಲ ಇಲ್ಲದಿರುವಂತಹ ಸಂದರ್ಭದಲ್ಲಿ ಆಗುವಂತದ್ದಾಗತ್ತೆ. ಈ ಗುರುಬಲ ಯಾವುದಕ್ಕೆಲ್ಲ ಬೇಕು ಅಂದ್ರೆ, ನಿಮಗೆ ಒಂದು ಪ್ರಮೋಷನ್ ತಗೊಳ್ಳಿಕ್ಕೆ ಕೆಲಸ ಕಾರ್ಯದಲ್ಲಿ, ಅಥವಾ ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ, ಹಾಗೆ ಒಂದು ಮದುವೆ ಅಂತಕ್ಕಂಥದ್ದನ್ನ ಆಗ್ಲಿಕ್ಕೆ, ಗೃಹ ಪ್ರವೇಶವನ್ನ ಮಾಡಲಿಕ್ಕೆ ಈ ಗುರುವಿನ ಬಲ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರ ಮೇಲೂ ಕೂಡ ಇರಬೇಕು. ಬಹಳ ಜನರು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳದೆ ಗುರುಬಲ ಇದೆಯಾ ಇಲ್ವಾ ಅಂತ ಹೇಳಿ ಬಹಳ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಈಗ ನಿಮಗೆ ಅರ್ಥ ಮಾಡ್ಕೊಂಡಿರ್ತೀರಿ, ದಿನನಿತ್ಯದ ಜೀವನ ಮಾಡಲಿಕ್ಕೆ ನಮಗೆ ಗುರುಬಲದ ಅವಶ್ಯಕತೆ ಇಲ್ಲ, ಆದ್ರೆ ಶುಭ ಕಾರ್ಯಗಳಲ್ಲಿ ನಿರ್ವಿಘ್ನವಾಗಿ ಕಾರ್ಯಗಳು ನೆರವೇರ್ಲಿಕ್ಕೆ ಗುರುವಿನ ಬಲ ಬೇಕಾಗುತ್ತೆ. ಗುರುಬಲ ಇಲ್ಲದವರು ಏನ್ ಮಾಡಬೇಕು, ಅಥವಾ ಗುರುಬಲ ಪಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಕಮರ್ಷಿಯಲ್ ಅಂತ ಅನ್ಕೊಳ್ಳಕ್ ಹೋಗ್ಬಾರ್ದು. ಅದು ನಿಮ್ಮ ಒಳಿತಿಗಾಗಿ ಸೂಚಿಸ್ತಾ ಇರುವಂತಹ ಪರಿಹಾರಗಳಾಗಿರುತ್ತೆ. ಮುಖ್ಯವಾಗಿ ಗುರು ಬೀಜ ಮಂತ್ರವನ್ನ ನೀವು ಪ್ರತಿನಿತ್ಯ ಜಪ ಮಾಡ್ಕೊಳ್ಬಹುದು. ಗುರು ಇದರಿಂದ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಜೊತೆಗೆ ಗುರುವಾರದ ದಿನ ಹಳದಿ ವಸ್ತ್ರವನ್ನು ಧರಿಸುವಂಥದ್ದು ಕೂಡ ಗುರುವನ್ನ ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಗುರುವಿನ ಅಂಶವುಳ್ಳಂತಹ ವಿಶೇಷವಾದ ಮಣಿಗಳನ್ನು ನಿಮ್ಮ ಎಡಗೈಯಲ್ಲಿ, ಎಡ ಹಸ್ತದಲ್ಲಿ ನೀವು ಧರಿಸ್ಕೊಳ್ಬೇಕಾಗತ್ತೆ. ಇದು ಹಳದಿ ಮಣಿಗಳು ಪ್ಯೂರೆಸ್ಟ್ ಫಾರ್ಮಲ್ ಇರುತ್ತೆ. ಬಹಳಷ್ಟು ನಿಮಗೆ ಆನ್ಲೈನಲ್ಲಿ ಸಿಗುವಂಥದ್ದು ಯೆಲ್ಲೋ ಕಲರ್ ಇರುತ್ತೆ, ಬಟ್ ಅದು ಬರೀ ಒಂದು ಗ್ಲಾಸ್ ಆಗಿರುತ್ತೆ. ಅದನ್ನು ಹಾಕೋಬೇಡಿ. ಈ ರೀತಿಯಾಗಿರ್ತಕ್ಕಂತಹ ಮಣಿಗಳನ್ನು ಹುಡುಕೊಂಡು ಧರಿಸ್ಕೊಳ್ಳಿ. ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ಯಾರು ಅಂತ ತಿಳ್ಕೊಂಡು ಅದನ್ನು ಧರಿಸ್ಕೊಳ್ಳೋದ್ರಿಂದ, ಅಥವಾ ನಿಮ್ಮ ದಶಾ ಭುಕ್ತಿಯನ್ನು ಚೆಕ್ ಮಾಡಿಕೊಂಡು ಆ ದಶವನ್ನು ಸ್ಟ್ರಾಂಗ್ ಮಾಡುವಂತಹ ಮಣಿಗಳನ್ನು ನಿಮ್ಮ ಕೈಯಲ್ಲೇ ನೀವು ಧರಿಸೋದ್ರಿಂದ ತುಂಬ ಯಶಸ್ವಿ ವ್ಯಕ್ತಿ ಆಗ್ತೀರಿ. ಯಾವುದೇ ಅಡೆತಡೆಗಳು ಬಂತು ಅಂದರೂ ಕೂಡ ಅದೆಲ್ಲವೂ ಕೂಡ ಪಾರಾಗುವಂಥದ್ದಾಗುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅವರ ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ, ನನಗೆ ಯಾವ ರಾಶಿ ಯಾವ ನಕ್ಷತ್ರ ಅಂತ ಹೇಳಿ ನೋಡಿಕೊಂಡು ನಾವು ಯಾವ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ತಿಳ್ಕೊಂಡು ಆ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ನಮಗೆ ಅದೃಷ್ಟ ಕೊಡುವಂತಹ ಸಂಖ್ಯೆಯನ್ನು ನಾವು ಬಳಸಬೇಕಾಗತ್ತೆ. ನಿಮಗೆ ಅದೃಷ್ಟ ಕೊಡುವಂತಹ ಹೆಸರನ್ನು ನೀವು ಇಟ್ಕೊಂಡಾಗ ತುಂಬಾ ಯಶಸ್ವಿ ವ್ಯಕ್ತಿ ನೀವಾಗ್ತೀರಿ. ಜೂನ್ 2, 2026ಕ್ಕೆ ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಪ್ರವೇಶವನ್ನು ಮಾಡುತ್ತೆ. ನಿಮ್ಮ 7ನೇ ಮನೆಯ ಪ್ರವೇಶ ಇದಾಗುತ್ತೆ. ಇದು ಗುರುವಿನ ಉಚ್ಚ ಸ್ಥಾನ ಆಗಿರೋದ್ರಿಂದ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಗುರುವು ನಿಮ್ಮ 3ನೇ ಮನೆ ಮತ್ತು 12ನೇ ಮನೆ ಅಧಿಪತಿ ಆಗಿರೋದ್ರಿಂದ 3ನೇ ಮನೆ ಶ್ರಮ, 12ನೇ ಮನೆ ವ್ಯಯ ಆಗುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಇಷ್ಟು ಸಮಯ ಸಿಗ್ತಾ ಇರೋದಿಲ್ಲ, ಇನ್ನು ಮುಂದೆ ಅದೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತದ್ದು. ವಿವಾಹ ಯೋಗಗಳು ಬರುವಂತದ್ದು. ಮದುವೆಯಲ್ಲಿ ವಿಳಂಬ ಆಗ್ತಾ ಇದ್ರೆ ಈ ಅವಧಿಯಲ್ಲಿ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆ ಬರುತ್ತೆ. ಶ್ರೀಮಂತ ಮತ್ತು ಗೌರವಾನ್ವಿತ ಮನೆತನದ ಸಂಗಾತಿಯನ್ನ ಪಡೆಯುವಂತಹ ಸಾಧ್ಯತೆ ಮಕರ ರಾಶಿಯವರಿಗೆ ಹೆಚ್ಚಾಗಿರುವಂತದ್ದು. ದಂಪತಿಗಳ ನಡುವೆ ಇದ್ದ ಮನಸ್ತಾಪಗಳೆಲ್ಲವೂ ಕೂಡ ದೂರವಾಗಿ ಬಾಂಧವ್ಯ ಸುಧಾರಣೆ ಆಗುವಂತಹ ಸಾಧ್ಯತೆಗಳು ಬರುತ್ತೆ. ರಾಜಕಾರಣಿ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿರುವವರಿಗೆ ಅಧಿಕಾರಿಗಳಿಂದ ಮನ್ನಣೆ ಪಡೆಯುವಂತದ್ದು, ಸಮಾಜದಲ್ಲಿ ನಿಮ್ಮ ವರ್ಚಸ್ಸು ಹೆಚ್ಚಾಗುವಂತಹ ಸಾಧ್ಯತೆಗಳು ಬರುತ್ತೆ. ಹಾಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗುವಂತದ್ದು, ವ್ಯಾಪಾರದಲ್ಲಿರುವಂತವರಿಗೆ ಇದೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಉಪಕಸುಬು ಅಥವಾ ಎರಡನೇ ಆದಾಯ ಮೂಲಗಳಿಂದ ನೀವೇನಾದ್ರೂ ಧನ ಪ್ರಾಪ್ತಿ ಆಗ್ಬೇಕು ಅಂತ ಹೇಳಿ ನೋಡ್ತಾ ಇದ್ರೆ ಸೆಕೆಂಡ್ ಇನ್ಕಮ್ ಸೋರ್ಸ್ ಪ್ರಾರಂಭ ಮಾಡೋದಕ್ಕೆ ಇದು ಶುಭವಾದಂತಹ ಸಂದರ್ಭ ಆಗಿರುತ್ತೆ. ಹಾಗೂ ಲಗ್ನದ ಮೇಲೆ ದೃಷ್ಟಿ ಇರೋದ್ರಿಂದ 1ನೇ ಮನೆಯಲ್ಲಿ ಸ್ವಲ್ಪ ದೇಹ ಹಾಗೂ ಚೈತನ್ಯವನ್ನ ಕೂಡ ಒಂದಷ್ಟು ಅಡೆತಡೆಗಳನ್ನ ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಲಗ್ನದ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ದೋಷಗಳು ಯಾವುದೇ ಇದ್ರು, ಕೋಟಿ ದೋಷಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. 11ನೇ ಮನೆ ಲಾಭಸ್ಥಾನದಲ್ಲಿ ಗಣ್ಯ ವ್ಯಕ್ತಿಗಳನ್ನ ಪರಿಚಯ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಿರಿಯ ಸಹೋದರಿಯರೊಂದಿಗೆ ಬೆಂಬಲ ಸಿಗುವಂತದ್ದು, ಹಳೆಯ ಆಸೆಗಳು ಈಡೇರುವಂತಹ ಸಾಧ್ಯತೆಗಳಿರುತ್ತೆ. ಸ್ನೇಹಿತರ ಬಗ್ಗೆ ವಿಶೇಷವಾದಂತಹ ಒಂದು ಅವರಿಂದಾಗಿ ಲಾಭ ಆಗುವಂತಹ ಸಾಧ್ಯತೆ ಬರುತ್ತೆ. 3ನೇ ಮನೆ ಸ್ವಲ್ಪ ಪರಾಕ್ರಮ, ಪ್ರಯತ್ನಗಳಿಗೆ ಸರಿಯಾದ ದಿಕ್ಕು ಸಿಗುವಂತದ್ದು. ಯಾವುದೇ ಒಂದು ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಶುಭ ಸಂದರ್ಭ, ಅಥವಾ ಒಂದು ಮ್ಯಾಜಿಕ್ ಮಾಡುವಂತವ್ರಿಗೂ ಕೂಡ ಒಳ್ಳೆ ಸಂದರ್ಭ, ಒಳ್ಳೆ ಹೆಸರು ಸಿಗುವಂತಹ ಸಂದರ್ಭ ಬರುತ್ತೆ. ಕಿರಿಯ ಸಹೋದರನೊಂದಿಗೆ ಬಾಂಧವ್ಯ ಹೆಚ್ಚಾಗುತ್ತೆ. ಏನಾದ್ರು ಮಾತು ಬಿಟ್ಟಿತ್ತು ಅಂದ್ರೆ ವಾಪಸ್ ಬರ್ತಾರೆ. ಆರ್ಥಿಕ ಮತ್ತು ವ್ಯಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ವಿದೇಶ ಮೂಲಗಳಿಂದ ಅಥವಾ ದೂರ
ದೂರದ ಸ್ಥಳದಿಂದ ಧನ ಆಗಮನ ಆಗುವಂತಹ ಸಾಧ್ಯತೆ ಬರುತ್ತೆ. ಈ ಅವಧಿಯಲ್ಲಿ ಶುಭ ವ್ಯಯಗಳಾಗುತ್ತೆ, ಅಂದ್ರೆ ಮನೆ ಖರೀದಿ ಆಗುತ್ತೆ, ವಾಹನ ಖರೀದಿ ಆಗುತ್ತೆ, ಅಥವಾ ಮದುವೆ ನಾಮಕರಣಗಳಂತಹ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ. ನಿಮಗೆ ವಿಶೇಷವಾದಂತಹ ಪರಿಹಾರಗಳು, ಸಲಹೆಗಳೇನಪ್ಪಾ ಅಂತಂದ್ರೆ, ಈ ಗಳಿಕೆಯಲ್ಲಿ 100 ರೂಪಾಯಿ ದುಡಿದ್ರೆ 1 ರೂಪಾಯಿ ಸಮಾಜ ಸೇವೆಗೆ ಅಂತ ಹೇಳಿ ಎತ್ತಿಡಿ, ತುಂಬಾ ಶುಭವಾಗುತ್ತೆ. ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವನ ನೀಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಾಗೂ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಕೊಡಿಸುವಂತದ್ದು, ಬುಕ್ಗಳನ್ನ ಕೊಡಿಸುವಂತದ್ದು, ಜೊತೆಗೆ ಬ್ಯಾಗ್ ಗಳನ್ನ ಕೊಡಿಸುವಂತ ಅತ್ಯಂತ ಶುಭವಾಗಿರುತ್ತೆ. ಇದನ್ನ ತಾವೆಲ್ಲರೂ ಕೂಡ ಮಾಡೋದ್ರಿಂದ ಮಕರ ರಾಶಿಯವರ ಜೀವನ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.